ಹೆಲೋ ಫ್ರೆಂಡ್ಸ್. ಸೊ ಕೇಕ್ ಅಂದರೆ ಡಿಸೈನರ್ ಇಲ್ಲಾದರೆ ಅದು ಕೇಕೆ ಅಲ್ಲ ಅಂತ ಆಗಿದೆ. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಇದು ಕೋಳಿ ಡಿಸೈನ್ದು ಕೇಕ್. ಇದನ್ನೇ ಹೇಗೆ ಮಾಡಿದೆ ಅಂತ ಬನ್ನಿ ನೋಡೋಣ. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ ಇದು 1/2 kg ಕೇಕ್. ಸೊ 1/2 kg ಕೇಕ್ಗೆ ನಾನು 4 ಇಂಚು ಕೇಕ್ ಟಿನ್ನಲ್ಲಿ ಮತ್ತು 3 ಇಂಚು ಮತ್ತು ಒಂದು ಸಣ್ಣ ವಾಟಿಯಲ್ಲಿ ಅರ್ಧ kg ಬೇಸ್, ಅಂದರೆ ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ಬೇಸ್ ನಾನು ಇಲ್ಲಿ ತಗೊಂಡಿದ್ದೇನೆ. 3 ಇಂಚು ಟಿನ್ನಲ್ಲಿ ಬೇಕ್ ಮಾಡೋದು ಇದು ಕೇಕನ್ನು ನಮಗೆ ಈ ಥರ ಕಟ್ ಮಾಡಲಿಕ್ಕೆ ಉಂಟು, ಸ್ವಲ್ಪ ಆದರೂ ಕಾಲ್ ಮಾಡಲಿಕ್ಕೆ ಅಂತ. ಇದು ಕೇವಲ 1/2 kg ಕೇಕ್. ಸೊ 1/2 kgಯಲ್ಲಿ ಸಹ ಡಿಸೈನರ್ ಕೇಕ್ ಇಂಥದ್ದು ಸಹ ಮಾಡ್ಬೋದಂತ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಈ ಕೇಕಲ್ಲಿ ಎಂತಂದರೆ ನಿಮಗೆ ಶುಗರ್ ಸೋಕಿಂಗ್ ಮಾಡಲಿಕ್ಕೆ ಇಲ್ಲ, ಅಂದರೆ ನಾನು ಸೋಕ್ ಮಾಡ್ತೀನಲ್ಲ ಕೇಕನ್ನು, ಅದು ಮಾಡಲಿಕ್ಕೆ ಇಲ್ಲ. ಏಕೆಂದರೆ ನಮಗೆ ನಡುವಲ್ಲಿ ಇದು ಕೇಕನ್ನು ಕಟ್ ಮಾಡಲಿಕ್ಕೆ ಉಂಟು. ಕಟ್ ಮಾಡಿ ಹೀಗೆ ನಾನು ಹೇಗೆ ಇಟ್ಟಿದ್ದೇನೆ ನೋಡ್ತಾ ಇದ್ದೀರಲ್ಲ, ಅದನ್ನು ಇಡುವಾಗ ಸಪೋಸ್ ಸೋಕಿಂಗ್ ಇದ್ದರೆ ಕೇಕ್ ಹೀಗೆ ಸ್ಟಿಫ್ ಆಗಿ ನಿಲ್ಲೋದಿಲ್ಲ, ಅದು ಸ್ವಲ್ಪ ಕೆಳಗೆ ಹೋಗ್ತದೆ. ಸೊ ಸೋಕಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ಇದು 1/2 kg ಕೇಕ್. ಸೊ 1/2 kg ಅಂದರೆ ನಾವು ಸ್ವಲ್ಪ ಬೇಸ್ ಎಲ್ಲ ಟಿನ್ನಲ್ಲಿ ಹಾಕಿದ್ದೇವೆ. ಮತ್ತು ಇದನ್ನು ನಾನು ಸ್ವಲ್ಪ ಹೊತ್ತಿಗೆ ಅಂದರೆ 15 to 20 ಮಿನಿಟ್ಸ್ OTGನಲ್ಲಿ ಬೇಕ್ ಮಾಡಿದ್ದೇನೆ. ಸೊ ಚೆಂದ ಬೇಕಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಸಹ ಬಂದಿದೆ. ಸೊ ಸಾಫ್ಟ್ನೆಸ್ ಇರ್ತದೆ, ಅದಕ್ಕೆ ಸ್ವಲ್ಪ ಸೋಕಿಂಗೇ ಮಾಡೋದು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಸೊ ಹೀಗೆ ನಮಗೆ ಶೇಪ್ ಕರೆಕ್ಟಾಗಿ ಸಿಗ್ತದೆ. ಓಕೆ, ನಾನೀಗ ಕ್ರಮ್ ಕೋಟ್ ಮಾಡಿ ಆಗಿದೆ. ಸೊ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಸ್ವಲ್ಪ ಯೆಲ್ಲೋ ಕಲರ್ ಮತ್ತು ಸ್ವಲ್ಪ ಪರ್ಪಲ್ ಕಲರ್. ಇದು ಹೀಗೆ ಕಲರ್ ಕೊಡಲಿಕ್ಕೆ, ಆ್ಯಕ್ಚುಲಿ ನನಗೆ ಕಲರ್ ಕೊಡಲಿಕ್ಕೆ ಬೇರೆಯೇ ಇತ್ತು, ಸ್ವಲ್ಪ ಬ್ರೌನಿಶ್ ಟೈಪ್ನಲ್ಲಿ ನನಗೆ ಕಲರ್ ಬೇಕಿತ್ತು, ಆದರೆ ಇದು ಕಲರ್ ಬಂತು. ಓಕೆ, ನಾನು ನೆಕ್ಸ್ಟ್ ಇದರಲ್ಲಿ ನಾನು ಕರೆಕ್ಟ್ ಮಾಡ್ತೀನಿ ಅಂತ ಇದು ಕಲರ್ ನಾನು ಹಚ್ಚಿದ್ದೇನೆ. ಸೊ ತುಂಬ ಟೈಮ್ ತಾಗಿತ್ತು, ಅಂದರೆ ಇದು ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ತುಂಬ ಟೈಮ್ನಿಂದ ನಾನು ಅದನ್ನು ಲೆವೆಲಾಗಿ ಅಂದರೆ ನೀಟಾಗಿ ಮಾಡೋಣ ಅಂತ ಮಾಡಿದ್ದೇನೆ, ಆದರೆ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ ಮತ್ತು ಬರೋದು ಸಹ ಇಲ್ಲ ಕ್ರೀಮಲ್ಲಿ. ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ಡೀಟೇಲಿಂಗ್ ಕೊಟ್ಟಿದ್ದೇನೆ, ಅಂದರೆ ನಾನು ಆರೆಂಜ್ ಕಲರ್ ತಗೊಂಡಿದ್ದೇನೆ ಕ್ರೀಮಲ್ಲಿ, ಮತ್ತು ಹೀಗೆ ಹಚ್ತಾ ಹೋಗಿದ್ದೇನೆ. ಅಂದರೆ ಸ್ವಲ್ಪ ಅದು ಆ್ಯಕ್ಚುಯಲ್ ಪಿಕ್ಚರ್ ಹಾಗೆ ಕಾಣಬೇಕಂತ. ನನ್ನ ಫ್ರೆಂಡ್ ಯಾರು ನನಗೆ ಆರ್ಡರ್ ಕೊಟ್ಟಿದ್ದಾಳೆ ಅವಳಿಗೆ ಫಾಂಡೆಂಟ್ ಬೇಡ ಅಂತ ಹೇಳಿದ್ದು. ಯಾಕೆಂದರೆ ಫಾಂಡೆಂಟ್ ತಿನ್ನಲಿಕ್ಕೆ ಆಗೋದಿಲ್ಲ, ನೋಡಲಿಕ್ಕೆ ತುಂಬ ಚೆಂದ ಕಾಣಿಸ್ತದೆ, ಪರ್ಫೆಕ್ಟಾಗಿ ನಿಮಗೆ ಅದು ಡಿಸೈನ್ ಸಹ ಬರ್ತದೆ, ಆದರೆ ಅದು ತಿನ್ನೋದಂದರೆ ಅದು ಶುಗರ್ದು ಹಿಟ್ಟು ಹಾಗೆ. ಸೊ ಅದನ್ನು ಜಾಸ್ತಿ ಅವರು ಅವಾಯ್ಡೇ ಮಾಡೋದು. ಓಕೆ, ನಾನು ಫಿನಿಶಿಂಗ್ ಕೊಡಲಿಕ್ಕೆ ಅಂತ ಇದು ಫಾಂಡೆಂಟ್ದು ಲೆಮನ್ ಮಾಡ್ತಾ ಇದ್ದೀನಿ. ಜಸ್ಟ್ ಡೆಕೋರೇಷನ್ಗೆ ಅಂತ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಯೆಲ್ಲೋ ಮತ್ತು ವೈಟ್ ಬೇಸಲ್ಲಿ ನಾನು ರೋಲ್ ಮಾಡಿದ್ದೇನೆ, ಅದನ್ನು ವೈಟನ್ನು ನಾನು ಮೇಲೆ ಇಟ್ಟಿದ್ದೇನೆ ಮತ್ತು ನಡುವಲ್ಲಿ ಕಟ್ ಮಾಡಿದ್ದೇನೆ. ಮತ್ತು ಪುನಃ ನಾನು ಯೆಲ್ಲೋ ಬೇಸನ್ನು ರೋಲ್ ಮಾಡಿ ಅದನ್ನು ಕೋನ್ ಶೇಪಲ್ಲಿ ನಾನು ಸಣ್ಣ ಪೀಸಸ್ ಕಟ್ ಮಾಡಿದ್ದೇನೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ತಗೊಂಡು ಇದನ್ನು ಸಣ್ಣ ಪೀಸ್ ಮಾಡಲಿಕ್ಕೆ ಉಂಟು. ಅದು ನಂತರ ಆ ಲೆಮನ್ದು ಮೇಲೆ, ಅಂದರೆ ಅದು ಬೀಜದ ಹಾಗೆ ಬರ್ತದೆ, ಅದನ್ನು ಮೇಲೆ ಇಡಲಿಕ್ಕೆ ಉಂಟು. ಸ್ವಲ್ಪ ನೀರು ಹಚ್ಚಿ ಇದನ್ನು ಹೀಗೆ ಇಟ್ಟಿದ್ರೆ ಅದು ಸ್ಟಿಕ್ ಆಗ್ತದೆ. ಮತ್ತು ಇದನ್ನು ಮತ್ತೆ ಅದು ಕೋಳಿ ಮೇಲೆ ಇಡಲಿಕ್ಕೆ ಉಂಟು, ಸ್ವಲ್ಪ ಎಫೆಕ್ಟ್ ಕೊಡಲಿಕ್ಕೆ ಅಂತ. ಈ ಥರದ್ದು ನಾನು 4 ಪೀಸಸ್ ಮಾಡಿದ್ದೇನೆ. ಲೆಮನ್ದು ಒಂದು ಕೋಳಿದು ಮೇಲೆ ಇಟ್ಟಿದ್ದೇನೆ ಮತ್ತು 3 ಕೆಳಗೆ ಇಟ್ಟಿದ್ದೇನೆ. ಫಾಂಡೆಂಟ್ ಸಹ ತಿನ್ನಲಿಕ್ಕೇ ಇರ್ತದೆ, ಮಕ್ಕಳಿಗೆ ಇಷ್ಟ ಆಗ್ತದೆ, ತುಂಬ ಸಿಹಿ ಇರ್ತದಲ್ಲ, ಆದರೆ ದೊಡ್ಡವರು ಅಷ್ಟು ಇಷ್ಟಪಡೋದಿಲ್ಲ. ಸೊ ನೋಡಿ, ನಾನು 4 ಪೀಸ್ ಮಾಡಿದ್ದೇನೆ. ಸೊ ಇಲ್ಲಿ ಸ್ವಲ್ಪ ಶೈನ್ ಕೊಡಲಿಕ್ಕೆ ಅಂತ ನಾನು ನ್ಯೂಟ್ರಾಜೆಲ್ ತಗೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹೀಗೆ ಕೋಳಿದ ಮೇಲೆ ಹಾಕಿದ್ದೇನೆ. ನೋಡಿ, ಸ್ವಲ್ಪ ಶೈನ್ ಬಂತು. ಸೊ ಈ ಲೆಮನನ್ನು ಸ್ವಲ್ಪ ನಾನು ಚಾಕ್ಲೇಟ್ ಗನಾಶಲ್ಲಿ ಹೀಗೆ ಇಟ್ಟಿದ್ದೇನೆ, ಯಾಕೆಂದರೆ ಅದು ಇಲ್ಲದ್ರೆ ಸ್ಲಿಪ್ ಆಗ್ತದೆ, ಸ್ಲಿಪ್ ಆಗಬಾರ್ದಂತ ಚಾಕ್ಲೇಟ್ನಿಂದ ಸ್ವಲ್ಪ ಇಟ್ಟಿದ್ದೇನೆ. ಮತ್ತು ಇದು ಖಾಲಿ ನೀರಿನಿಂದ ಹೀಗೆ ಇಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.